ಏನ್ ಹೆಸರಮ್ಮ? ಅನ್ನಪೂರ್ಣ. ನಿಮ್ ತಂಗಿ ಹೆಸರೇನು? ಲಕ್ಷ್ಮಿ. 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 ಲಕ್ಷ್ಮೀನ್ ಯಾವ್ದಾದ್ರು ಶಾಲೆಗೆ ಸೇರಿಸೋ ಪ್ರಯತ್ನ ಮಾಡಿಲ್ಲ? ಎಲ್ಲಿ ಕರ್ಕೊಂಡು ಅವಾಗ ಓಡಾಡಿದ್ವಿ ಮೇಡಮ್. ಓಡಾಡಿದ್ರೆ ಎಲ್ಲೂ ಸೇರ್ಸ್ಕೊಳೋದಿಲ್ಲ ಅಂತ ಹೇಳಿದ್ರು. ನೀವ್ ಯಾಕೆ ನಿಮ್ ಸಂಬಂಧಿಕರು ಬರಲ್ಲ ಅಂತ ಕೇಳಿದ್ರಲ್ಲ ಮೇಡಮ್, ಇವಾಗ ಹೇಳ್ತೀನಿ ಕೇಳ್ರಿ. ಈ ಹುಡುಗಿ ಈ ತರ ಇರಕ್ಕೆ ಕರ್ಕೊಂಡಾಗ ಹಾಸ್ಟ್ಲಿಗೆ ಬಿಡ್ಲಿಲ್ಲ ಅನ್ನೋದು ಒಂದು ಕಾರಣಕ್ಕೂ ಯಾರು ಬರ್ತಾ ಇಲ್ಲ ಮೇಡಮ್. ನೀವ್ ಹೇಗ್ ಸಂಬಂಧಮ್ಮ? ನಾವು ಪಕ್ಕದ ಮನೆ. ಪಕ್ಕದ ಮನೆ. ನೀವು? ನಮ್ಮ ಮನೇಲಿ ಬಾಡಿಗೆ. ಏನ್ ಕೆಲಸ ಮಾಡ್ತೀರಿ ನೀವು? ನಾವು ಸುರ್ವಿ ಏಜೆನ್ಸಿ, ಗ್ಯಾಸ್ ಏಜೆನ್ಸಿ ಕೆಲಸ. ನೀವು? ಸೋಷಿಯಲ್ ವರ್ಕ್ ಮಾಡ್ತೀರಿ ನಾಗರಾಜ್. ನೀವು ಸರ್? ನಾವು ಪತ್ರಕರ್ತರು. ನಾವು ಅವ್ರ ಜೊತೆಗೆ ಬಂದಿದ್ದೀರಿ. ಈಗ ವಿಷಯ ಲಕ್ಷ್ಮೀದಲ್ಲ, ವಿಷಯ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅನ್ನಪೂರ್ಣಂದು. ಅನ್ನಪೂರ್ಣ ತನಗೆ ತನ್ನ ಬದುಕನ್ನ ರೂಪಿಸಿಕೊಳ್ಳುವ ಅಧಿಕಾರ, ಹಕ್ಕು ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿವಸ ಅಂತ ಈ ಅಮ್ಮಂಗೆ, ಈ ತಂಗಿಗೋಸ್ಕರ ನಾನ್ ದುಡಿಲಿ ಅಂತ ಆಕೆಯ ಪ್ರಶ್ನೆ. ನಿಮ್ಗೇನ್ ಅನ್ಸುತ್ತೆ? ಖಂಡಿತ ಆಕೆ ಬದುಕು, ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳೋ ನಿರ್ಧಾರ ಆಕೆಗಿದೆ ಮೇಡಮ್. ಆಕೆ ಒಂದು ಪ್ರಬುದ್ಧವಾಗಿ ಬರ್ತಕ್ಕ, ಜವಾಬ್ದಾರಿ ಬಂದಿರತಕ್ಕಂಥ, ವಯಸ್ಸಿಗೆ ಎಲ್ಲ ಕಷ್ಟ ಸುಖ ಬಿದ್ದು ಇದ್ದಿರ್ತಕ್ಕಂಥ ಹೆಣ್ಮಗಳು. ಎಲ್ಲರಂತೆ ಆಸೆ, ಬಯಕೆಗಳು, ಭಾವನೆಗಳು ಎಲ್ಲ ಇರ್ತವೆ. ಕೆಲವರು ಹೇಳದಿರ ಕೆಲವು ಬೇರೆ ಬೇರೆ ಮಾರ್ಗಗಳು ಕಂಡಿಡ್ಕೊಂತಾರೆ. ನಾವು ನಮ್ಮ ಕಣ್ಣು ಮಾತ್ರ ಈ ಹೆಣ್ಣುಮಗು ಆ ಥರದ್ದಲ್ಲ. ಈ ಹೆಣ್ಮಗು ಪಾಪ ಅವ್ರ ಮನೆಗೆ ಗಂಡು ಮಗು ತರ ದುಡ್ದು ಇಷ್ಟು ದಿವಸ ಹಿಂಗಿರ್ಬೇಕು, ಮುಂದೆ ನನ್ನ ಭವಿಷ್ಯ ಹೇಗೆ ಅಂತ ನೇರವಾಗಿ ಇವತ್ತು ಒಂದು ನಿರ್ಧಾರಕ್ಕೆ ಬರ್ತಾ ಇದೆ. ನಾವು ಇದು ಬೇರೆ ಹೆಣ್ಮಕ್ಳಿಗೆ ಮಾದರಿ ಹಾಕ್ಬೇಕು. ಈ ಹೆಣ್ಮಗು ಮಾದರಿ ಹೇಗಾಗ್ತಾರೆ ಹೇಳಿ? ಈಗ ಮನೆ ಬಿಟ್ಟು ಹೋದ್ರೆ ಮುಂದೆ ಅವ್ರ ಗತಿ? ಮನೆ ಬಿಟ್ಟು ಯಾರ ಜೊತೆನೂ ಓಡೋದ್ರೆ ಇಲ್ಲ, ಕೇಳ್ಬಿಟ್ಟು ಹೋಗ್ತಾ ಇದ್ರೆ ಏನೋ ಬೇರೆ ರೀತಿ ಕೇಳ್ಬಿಟ್ಟು ಹೋಗ್ತಾರೆ. ಸರಿ, ಹೋಗಾದ್ಮೇಲೆ ಹಿಂತಿರುಗಿ ಇವ್ರನ್ನ ಯಾರು ನೋಡ್ತಾರೆ? ಅದು ಭಗವಂತ ಇವ್ರಿಗೆ ಇಷ್ಟು ವರ್ಷ ಆಸರೆ ಆಗಿದ್ದಾರೆ. ನಾನ್ ಹೇಳ್ತಾ ಇರೋದು, ನಾಳೆಯಿಂದ ಕೂಳ್ಗೆ ತೊಂದ್ರೆ ಅಲ್ವೇನಮ್ಮ? ಅನ್ನಪೂರ್ಣ ಹೋದ್ರೆ ಕೂಳ್ಗೆ ತೊಂದ್ರೆ ಅಲ್ವಾ? ಗೂಡ್ಗೆ ತೊಂದ್ರೆ. ಈಗ ಅದು ಬುದ್ಧಿಮಾಂದ್ಯ ಮಗು. ಅವರು ಆರೋಗ್ಯ ಸ್ಥಿತಿ, ಅವರು ಗೌರಮ್ಮನವ್ರ ಸ್ಥಿತಿ ತುಂಬಾ ಬಿಗಡಾಯಿಸಿದೆ. ಹೌದು. ಇವ್ರಿಗೆ ಬದುಕಿಗೆ ಯಾರು ಆಸರೆ ಇಲ್ಲ ಮೇಡಮ್. ಅದಕ್ಕಾಗಿ ಇವಾಗ ಅವ್ರೇನ್ ಹೇಳ್ತಾರೆ ಅಂತೇಳಿ, ಈಗ ಇವರೇ ಈ ಮಗಳೇ ನನಗೆ ಆಸರೆ, ಈ ಮಗಳು ಇಲ್ಲೇಬೇಕು ಅಂತಾರೆ. ಹಾಗನ್ಬಿಟ್ಟು ಆಕೆ ಕನಸುಗಳನ್ನ, ಆಕೆ ಭವಿಷ್ಯನ, ಆಕೆ ಭಾವನೆಗಳನ್ನ ಚೂಟ್ ಹಾಕೋದು ಎಷ್ಟು ಮಾತ್ರ ಸರಿ ಅಲ್ಲ. ಇದು ನಾವು ಇಲ್ಲಿ ಚರ್ಚೆ ಕೂತಿಲ್ಲ, ಇದು ಡಿಬೇಟ್ ಆದ್ರೆ ಇದು ಸರಿನಾ ಅದ್ ಸರಿನಾ ಅಂತ ಮಾತಾಡ್ಬೋದು. ಈಗ ನಾಳೆ ಏನು ಅನ್ನೋದು ನಮ್ಗೆ ನಾಳೆ ವಾಸ್ತವನ್ನ ನಾವು ಮಾತಾಡ್ಬೇಕಾಗಿದೆ. ಇದು ಡಿಬೇಟ್ ಆದ್ರೆ ನಿಮ್ಮ ವಾದ ನಾನು ಒಪ್ಕೋತೀನಿ, ಅದ್ರ ವಾಸ್ತವಕ್ಕೆ ಮಾತಾಡೋಣ. ನಾಳೆಯಿಂದ ಕೂಳ್ ಗತಿ ಇಲ್ಲ ಅವ್ರಿಗೆ, ಅವಳು ಹೋದ್ರೆ. ಇಷ್ಟೇ ವಿಷಯ. ಇದಕ್ಕೇನಾದ್ರೂ ಭವಿಷ್ಯಕ್ಕೆ ಅವ್ರಿಗೆ ಏನ್ ದಾರಿ ಇದೆ? ಬೇರೆ ಏನಾದ್ರೂ ಇದಕ್ಕೆ ದಾರಿ ಇದೆಯಾ? ಆ ದಾರಿನ ನಾವು ಅವ್ರಿಗೆ ಸೂಚಿಸ್ಬಿಟ್ಟು ಆಕೆನ್ ಕಳಿಸ್ಕೊಟ್ಬಿಡೋಣ, ನಾನೇ ಮದುವೆ ಮಾಡಿ ಕಳಿಸ್ತೀನಿ. ಬಟ್ ದಾರಿ ಏನಿದೆ? ಇವ್ರಿಗೇನ್ ಮುಂದೇನ್ ದಾರಿ? ಅದು ಅವ್ರಿಗೆ ದಾರಿ ಇಲ್ಲದೆ ಇರೋದಕ್ಕೆ ಅವರು ನಮ್ಗೆ ನಿಮಗೇನ್ ಅನ್ಸುತ್ತೆ ಸರ್? ನೀವು ಸಮಾಜ ಸೇವಕರು, ನಿಮಗೇನ್ ಅನ್ಸುತ್ತೆ? ಈಗ ಸಮಾಜ ಇಲಾಖೆಯಿಂದ ಸಿಗುತ್ತೆ, ಮತ್ತೆ ಶಿಶು ಅಭಿವೃದ್ಧಿ ಇಲಾಖೆಯಿಂದನೂ ಬಹಳಷ್ಟು ಬೆನಿಫಿಟ್ಸ್ ಇದೆ. ಆದ್ರೂ ಏನ್ ದುರಂತ ಅಂದ್ರೆ ಅಲ್ಲಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ, ದೊಡ್ಡ ದೊಡ್ಡ ಶ್ರೀಮಂತರುಗಳಿದ್ದಾರೆ. ಆದ್ರೂ ಕೂಡ ಇವು ಅತಿ ಬಡವರಾದಂತ ಇಂಥವ್ರನ್ನ ಗುರುತಿಸಿ ಅಲ್ಲಿ ಯಾರಾದ್ರೂ ಒಬ್ರು ಇವ್ರಿಗೆ ಒಂದು ಮಾಡಿ. ಅಲ್ಲ, ಈ ಶ್ರೀಮಂತರ ಹತ್ರ ಕೈ ಒಡ್ಡೋದೆಲ್ಲ ಬಿಟ್ಬಿಡೋಣ. ಸರ್ಕಾರದಲ್ಲಿ ನ್ಯಾಯಯುತವಾಗಿ ಇವ್ರಿಗೆ ಸಿಗುವಂತದ್ದು ಆತರ ಮಾಡ್ಕೊಡ್ರಿ ಅಂತ ಆ ತರದ್ ಏನಾದ್ರು ಮಾಡ್ಕೊಡಕ್ ಆಗುತ್ತೆ ಅಂದ್ರೆ ನಾನ್ ನಿಮ್ ಬೆನ್ನ ಹಿಂದೆ ನಿಂತ್ಕೋತೀನಿ. ನೀವು ಲೋಕಲ್ ಸಮಾಜ ಸೇವಕರು, ನೀವು ಸ್ವಲ್ಪ ಓಡಾಡಿ ನಮಗಾಗಿ. ಕೇಳ್ಕೊತಾ ಇದೀನಿ. ಪ್ರಯತ್ನ ಪಟ್ರೆ ಆಗುತ್ತೆ ಮೇಡಮ್. ಇವರು ಏನಾಗ್ತಿದೆ, ಅಲ್ಲ, ನಮ್ಗೆ ಏನ್ ಇದೆ ಅಂತ ತಿಳ್ಕೊಂಡು ಆಮೇಲೆ ಸರ್ಕಾರದ ಹತ್ರ ನಾವು ಸಹಾಯಕ್ಕೆ ಹೋಗ್ಬೇಕಲ್ವಾ? ಈಗ ನೋಡಿ, ನಾನು ಈಗ ಎಲ್ಲರ ಎದುರಿಗೆ ಈ ಸಭೆಯಿಂದ, ಈ ಬದುಕು ಜಟಕಾಬಡ್ಡಿ ಮೂಲಕ, ನನ್ನ ವೇದಿಕೆಯ ಮೂಲಕ ನಾನು ಕೈ ಒಡ್ತೀನಿ. ಕೈ ಒಡ್ಡೋದು ನಾನು ಒಡ್ತೀನಿ. ಆದ್ರೆ ಈ ಕೈ ಒಡ್ಡದೆ ನಮ್ಗೆ ಹಕ್ಕು ಅಂತ ಒಂದಿರುತ್ತಲ್ವಾ, ಅದನ್ನ ಸರ್ಕಾರದಲ್ಲಿ ಪಡ್ಕೊಳ್ಳೋಣ ಅನ್ನೋದಕ್ಕಾಗಿ ಈ ವಿಚಾರ. ನಾವು ಸರ್ಕಾರ ಇದಕ್ಕೆ ಪೂರ್ಣ ಪ್ರಮಾಣದ ಅಂಗವಿಕಲ ಕನ್ಸಿಡರ್ ಮಾಡಿದ್ರು ಸಹಿತ 1000 ರೂಪಾಯಿ ಪ್ರತಿ ತಿಂಗಳು ಕೊಡುತ್ತೆ. ಈಗ ಆ ಮಗುಗೆ 400 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಒಂದು 400 ರೂಪಾಯಿ, ಅದು ಸುಮಾರು ಒತ್ತಡ ಮೇಲಿದ ನಂತರ 400 ರೂಪಾಯಿ ಆಗ ಏನಕ್ಕೂ ಸಾಲೋದಿಲ್ಲ. ಇರ್ಲಿ, ಒಂದು ಆಸರೆ. ಆದ್ರೆ 1000 ರೂಪಾಯಿ ಕೊಡ್ಬೇಕಾಗಿತ್ತು. 1000 ರೂಪಾಯಿ ಪೂರ್ಣ. ಏನ್ ಮಾಡ್ಬೇಕು ಸಾಹೇಬ್ರೆ? ನೀವು ಓಡಾಡೋದಾಗಿದ್ರೆ ನಾವೆಲ್ಲರೂ ನಿಮ್ ಬೆನ್ನಿಂದ ನಿಂತ್ಕೊಂಡು. ಇದಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಒಂದು ನಮ್ಮ ಕನ್ನಡ ವಾಹಿನಿ ನೋಡಿ ಈ ಒಂದು ಇಂಥ ಒಂದು ಯಾಕಂದ್ರೆ ಬದುಕುವ ಎಲ್ರಿಗೂ ಐತೆ, ಜೀವನ ಕಳ್ಕೊಳ್ಳೋಂಥದ್ದು ಯಾರ ಕೈಯಿಂದ ಇಲ್ವಾ? ಹಾಗಾಗಿ ಏನಾದರೂ ಸಹಕರಿಸಿ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಅಂತ ಇರುತ್ತೆ. ಇವ್ರಿಗೊಂದು ಏನಾದರೂ ಒಂದು ಕುತ್ತಿತ್ತವೆ, ಒಂದು ಅಂಗಡಿ ವ್ಯಾಪಾರ ಏನಾದರೂ ಮಾಡ್ಕೊಂಡ್ಲಿಕ್ಕೆ ಅವ್ರು ಮಾಡಿದ್ರೆ ಆಗುತ್ತೆ. ನೀವು ಅದನ್ನ ಮಾಡಕ್ಕೆ? ಮಾಡ್ತೀನಿ ಮೇಡಮ್.
ಸೊ ನೀವು ಇದನ್ನ ನೀವು ನನಗೆ ಭರವಸೆ ಕೊಟ್ರೆ ನಾನು ಮುಂದಿನ ವಿಚಾರ ಮಾತಾಡ್ತೀನಿ ಮೇಡಮ್ ಖಂಡಿತ ನಾನು ನನ್ನ ಇವತ್ತಿಂದ 3ನೇ ತಿಂಗಳು ಅನ್ಕೊಳ್ಳೋಣವಾ? ಸರಿ ಮೇಡಮ್. ನಾವು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀವು ಒಂದು ಅಪ್ಲಿಕೇಶನ್ ಹಾಕೊಳ್ಳಿ. ಅಲ್ಲದೆ ಲೋಕಲ್ ಕಮ್ಯುನಿಟಿ ವರ್ಕರ್ಸ್ ಅವ್ರಿಗೆ ಸಹಕಾರಕ್ಕೆ ಬರ್ಬೇಕಪ್ಪ, ಮುಂದೆ ಬರ್ಬೇಕಪ್ಪ. ನೀವು ಈ ಭರವಸೆ ಕೊಟ್ರೆ ನಾನೀಗ ಅನ್ನಪೂರ್ಣ ವಿಚಾರ ಮಾತಾಡ್ತೀನಿ. ಇಲ್ಲ ಅಂದ್ರೆ ನಾನು ಒಂದ್ ಹೇಳ, ನಾನು ಅವ್ರ ಸ್ವಾರ್ಥ ಇರ್ಲಿ, ನನ್ನ ಸ್ವಾರ್ಥಕ್ಕೆ ಅನ್ನಪೂರ್ಣ ನಾಚೆ ಬಿಡಲ್ಲ. ನಾಳೆಯಿಂದ ಅವ್ರ ಹೊಟ್ಟೆಗೆ ಗತಿ ಇಲ್ಲ ಅಂದ್ರೆ ಅವಳು ಈಗ ಮದುವೆ ಮಾಡ್ಕೊಂಡು ಆಗ್ಬೇಕಾಗಿರೋದೇನು? ಅನ್ನಪೂರ್ಣ ಈ ತರ ಪರಿಸ್ಥಿತಿಲಿರೋ ಮನೆಗೆ ಮತ್ತು ಕುಟುಂಬಕ್ಕೆ ಯಾವ ಗಂಡಮ್ಮ ಮುಂದೆ ಬಂದು ನಿಮ್ಮನ್ನ ಮದುವೆ ಆಗ್ತಾರೆ? ಯಾರು ಬರ್ತಾರೆ ಗೊತ್ತಿಲ್ಲ, ಆದ್ರೂ ಮದುವೆ ಆಗ್ಬೇಕಾ? ನಾವು ನೋಡ್ಬೇಕು ಅಂತ ಇನ್ನ ಯಾವನು ಡಿಸೈಡ್ ಮಾಡಿಲ್ಲ ಮೇಡಮ್. ಮತ್ತೆ ಮದುವೆ ಆಗ್ತೀನಿ ಅಂತ ಇವಾಗ ಆಗ್ಬೇಕು ಅಂತ ಮನ್ಸ್ನಾಗ ಅನ್ಕೊಂಡ್ಬಿಟ್ಟಿದೀವಿ ಮೇಡಮ್. ಮದ್ವೆ ಮಾತ್ರ ಮಾಡ್ಕೊಬೇಕು. ಯಾರನ್ನ ಆಗ್ತೀರಿ? ಯಾರು ಬರ್ತಾರೋ ಮುಂದೆ ಅವ್ರನ್ನ ಮುಂದಕ್ಕೆ ಯಾರು ಬರ್ತಾರ ನಮ್ ಕಷ್ಟ ಸುಖನ ಅರ್ಥ ಮಾಡ್ಕೊಂಡು ಆಗಿ ಬೇರೆ ಹೋಗ್ಬೇಕು. ಅಥವಾ ಯಾರಾದ್ರೂ ಇದಾರೋ? ಇಲ್ಲ ಮೇಡಮ್. ಅದೇ ನಾನು ಇದುವರೆಗೂ ಅದೇನೇ ಹೇಳ್ತಾರಲ್ಲ ಲವ್ ಪವ್ ಅವೆಲ್ಲ ನನ್ಗೆ ಲವ್ ಅಲ್ಲಮ್ಮ, ಯಾವ್ದಾದ್ರು ವ್ಯಕ್ತಿನ ಗುರುತಿಸಿದ್ದೀರಾ? ಇಲ್ಲ ಸುಮ್ನೆ ಆದರ್ಶದ ಮಾತೆಲ್ಲ ನನ್ನ ಹತ್ರ ಆಡ್ಬಾರ್ದು, ನಿಜ ಹೇಳ್ಬಿಡ್ಬೇಕು. ಹೇಳ್ತಾ ಇದೀವಿ ಮೇಡಮ್, ಇನ್ ಮುಂದಕ್ಕೆ ನೋಡ್ಕೊಬೇಕು ನಾನು ಅಂತ. ಮುಂದಕ್ಕೆ ನೋಡ್ಕೊಂಡು ಒಳ್ಳೆ ಹುಡುಗನ್ ನೋಡ್ಕೊಂಡು ನನ್ನ ಭವಿಷ್ಯನ ಒಳ್ಳೆ ಹುಡುಗ ಹಾಕಿ ಸಿಕ್ಬಿಡ್ತಾನೇನಮ್ಮ? ನೋಡ್ಬೇಕು ಮೇಡಮ್. ಇವಾಗ ಎಷ್ಟೋ ಎಲ್ಲಿ ಹೋಗಿ ನೋಡ್ತೀರಮ್ಮ ಒಳ್ಳೆ ಹುಡುಗ? ಈಗ ಎಷ್ಟೋ ಜನ ಹೆಣ್ಮಕ್ಳು ಅಪ್ಪ ಅಮ್ಮನ್ ನೋಡಿರೋರೇ ಬಿಟ್ಟೋಗಿದ್ದಾರೆ. ಇನ್ ನಂದು ಯಾವ್ದು ಮೇಡಮ್? ನಿಜಮ್ಮ, ಎಲ್ಲಿ ಹೋಗಿ ಹುಡುಕ್ತೀರಿ ಒಳ್ಳೆ ಹುಡುಗನ್ನ? ನಿಮ್ ತಂದೆ ತಾಯಿ ಹುಡುಕಿನೇ ಗಂಡು ಸೆಟ್ ಆಗಿಲ್ಲ ನಿಮ್ಗೆ? ಬರ್ತಾರೆ ಬಿಡ್ರಿ ಮೇಡಮ್. ಎಲ್ಲಿ ಬರ್ತಾರಮ್ಮ? ಬರ್ತಾರೆ ಮೇಡಮ್. ಯಾರು ಬರ್ತಾರಮ್ಮ? ನೀವ್ ಈ ತರ ಟಿವಿಲಿ ಹೇಳ್ಕೊಡೋದ್ರಿಂದ ಬರ್ತಾರೆ ಅನ್ಕೊಂಡಿದೀರಾ? ಮದುವೆ ಆಗ್ತೀನಿ ಅಂತ ಅನ್ಕೊಂಡ ತಕ್ಷಣ ಮದುವೆ ಆಗಕ್ಕಾಗತ್ತಾ? ಇಷ್ಟ ದಿವಸ ಹಾಗಾದ್ರೆ ಅನ್ಕೊಂಡಿರ್ಲಿಲ್ವಾ ಮದುವೆ ಆಗ್ಬೇಕು ಅಂತ? ಅವಾಗಿಂದಾನೆ ಅನ್ಕೊಂಡು ಮತ್ತೆ ಯಾಕೆ ಮದುವೆ ಆಗಿಲ್ಲ? ಆಗಿಲ್ಲ ನನ್ಗೆ. ಮತ್ ನಾಳೆ ಹೆಂಗ ಆಗ್ಬಿಡುತ್ತೆ? ಇವ್ರು ನೋಡ್ಕೊಳ್ಳೋ ಸಮಸ್ಯೆಗೆ ಇವಾಗ ನಾನು ಒಂದೇ ಮಾತು ಏನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಯಾರಾದ್ರೂ ಆಗ್ಲಿ ಮಾಡ್ಕೊಬೇಕು. ಅದೇ ಡಿಸೈಡ್ ಮಾಡ್ಕೊಂಡಿದ್ದೀರಿ, ನನಗೆ ಅರ್ಥ ಆಗತ್ತೆ. ನೀವು ಡಿಸೈಡ್ ಮಾಡ್ಕೊಂಡ್ ಮಾತ್ರಕ್ಕೆ ಗಂಡು ಹುಡುಗರು ಬಂದು ನಿಮ್ ಮನೆ ಮುಂದೆ ನಿಂತು ಬಿಡ್ತಾರ ಮದುವೆ ಆಗ್ತೀನಿ ಅಂತ? ಮತ್ತೆ ಹೇಗ್ ಡಿಸೈಡ್ ಮಾಡ್ಕೊಂಡ್ರಿ ಅಂತಾನೆ ಕೇಳ್ತಾ ಇರೋದು. ಏನಿಲ್ಲ ಮೇಡಮ್, ಈಗ ಅವರು ಬಾಂಡ್ಲೆಯಿಂದ ಬಿದ್ದು ಏನನ್ನ ಈ ಹುಡುಗಿ ಇವಾಗ ಸಡನ್ ಆಗಿ ನಿರ್ಧಾರ ತಗೊಂಡು ಬೇರೆ ಯಾರನ್ನ ಮದುವೆ ಆದ್ರೆ ಬಾಂಡ್ಲೆಯಿಂದ ಒಲೆಗೆ ಬಿದ್ದಂಗೆ ಆಗುತ್ತೆ. ಒಂದು ವಿಚಾರ ಹೇಳ್ತೀನಿ ಸರ್, ಆಕೆ ಮದುವೆ ಆದ್ಮೇಲೆ ಏನೇನ್ ನಡೀಬೋದೋ ಎಲ್ಲ ಹೇಳ್ಬಿಟ್ರು ನನ್ನ ಹತ್ರ. ನಮ್ ತಾಯಿಗೆ ಆತ ಕೂಳು ಹಾಕಲ್ಲ, ಇದೆಲ್ಲ ಹೇಗೆ ಈಗ್ಲೇ ಗೊತ್ತು? ನಮ್ ತಾಯಿನ ಕೆಟ್ಟ ಮಾತಲ್ಲಿ ಬೈತಾರೆ, ನಮ್ ತಾಯಿ ಅದೆಲ್ಲ ಕೇಳಿಸ್ಕೊಳ್ಳೋದ್ ಬೇಕಾಗಿಲ್ಲ. ಎಲ್ಲ ನಡೀತಾ ಇತ್ತಲ್ಲ ಮೇಡಮ್. ಈ ಪ್ರಪಂಚದ ವಿಚಾರ ಎಲ್ಲ ನನಗ್ ಬೇಡ. ಎಷ್ಟು ಪ್ರಪಂಚ ನೀನ್ ನೋಡಿದ್ಯಮ್ಮ? ನಿಮ್ ಬಾರ್ ಶೆಟ್ಟಳ್ಳಿ ಆಚೆ ಎಷ್ಟು ದಿನ ಹೋಗಿದ್ಯಾ? ಬೆಂಗಳೂರಿಗೆ ಯಾವತ್ತಾದ್ರೂ ಬಂದಿದ್ಯಾನಮ್ಮ ನೀನು? ಯಾವ ಪ್ರಪಂಚ ನೋಡಿದ್ಯಮ್ಮ ನೀನು? ಸದಾ ದುಡಿಯೋದೇ ನಿನ್ ಕೆಲ್ಸ. ಯಾವ ಪ್ರಪಂಚ ನೋಡಿದ್ಯಾ ನೀನು? ನಿನಗ್ ಬರೋ ಗಂಡು ಹಾಗೆ ಹಿಂಸೆ ಮಾಡ್ತಾನೆ ಅಂತ ಯಾಕಮ್ಮ ಅನ್ಕೋತೀಯ? ನಿಮ್ ತಾಯಿ ಜೊತೆ ಬದುಕ್ತಾನೆ ಅಂತ ಅನ್ಕೊಳಮ್ಮ. ಇವ್ರ ಮನೆಯಲ್ಲಿ ಆತರ ಒಟ್ಟಿಗೆ ಇರ್ಬೇಕಾದ್ರೆ ಆ ಬುದ್ಧಿಮಾಂದ್ಯ ಮಗುದು ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಮಗು ಸಮಸ್ಯೆ ಇಲ್ಲ ಅಲ್ಲ ಸ್ವಾಮಿ. ಬದುಕಬೇಕು ಅಂದ್ರೆ ಎಲ್ಲಿ ಬೇಕಾದ್ರೂ ಬಂದು ಬದುಕ್ತಾರೆ ಒಳ್ಳೆಯವರಾಗಿದ್ರೆ. ಈಕೆ ಆತರ ಬದುಕೋದೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ರೆ ಆ ತರದ್ ಯಾವ್ದೋ ವ್ಯಕ್ತಿ ಕಂಡಿರ್ಬೇಕಲ್ವಾ? ಸತ್ಯ ಹೇಳ್ಬಿಡು, ಮುಗಿದೋಗತ್ ಕತೆ. ನೋಡ್ರಿ ಮೇಡಮ್, ನಾನು ಇದುವರೆಗೂ ಯಾರನ್ನೂ ನಂಬಿಲ್ಲ, ನಂಬೋದು. ಹಾಗಿದ್ರೆ ಈಗ ಇಲ್ಲಿ ಯಾರಾದ್ರೂ ಮುಂದೆ ಬಂದು ನಿನ್ ಮದ್ವೆ ಆಗ್ತೀನಿ ಅಂದ್ರೆ ಆಗ್ತೀಯಾ? ಹಂಗಾಗಲ್ಲ ಮೇಡಮ್. ನಮ್ಮ ಮನೆಯವ್ರು ನಮ್ಮಮ್ಮ ನೋಡ್ಬೇಕು ನಮ್ಗೆ. ನಿಮ್ಮಮ್ಮ ಎಲ್ಲಿ ನೋಡೋದು? ನಿಮ್ಮಮ್ಮ ಮದ್ವೆನೇ ಆಗ್ಬೇಡ ಅಂತಾರಲ್ಲಮ್ಮ. ಹಂಗಾಗಲ್ಲ ಮೇಡಮ್. ನಾವು ಇವಾಗ ಎಷ್ಟೋ ಕಣ್ಣೀರ ಕೈ ತೊಳೆದು ಸಾಕಾಗಿದ್ದೆ. ನಿಮ್ಗೆ ಒಳ್ಳೆ ಕಡೆ ಮಾತಾಡಬಾರ್ದು ಅನ್ಕೊಂಡ ಎರಡು ಇವಾಗ ಗೌರಮ್ಮ, ಈಗ ನಾನು ಒಬ್ಬ ಹುಡುಗನ್ ತೋರಿಸ್ತೀನಿ, ಮದುವೆ ಮಾಡಿಸ್ಬಿಡ್ತೀರಾ ನಿಮ್ ಮಗಳಿಗೆ? ಒಳ್ಳೆ ಹುಡುಗ ಅಂತ ನಾನು ಹೇಳ್ತೀನಿ. ಏಕ್ದಮ್ ಮಾಡಕ್ಕಾಗುತ್ತಾ ಮೇಡಮ್? ನಿಮ್ಗೆ ಏಕ್ದಮ್ ಅಲ್ಲ, ನಿಮಗ್ ಮದುವೆ ಮಾಡಕ್ಕೆ ಇಷ್ಟ ಇಲ್ಲ. ನಿಮ್ಮನ್ನ ನಾನು ಆ ವಿಚಾರದಲ್ಲಿ ಕೇಳ್ತಾ ಇಲ್ಲ. ಏನಮ್ಮ ಆಗ್ತೀಯಾ? ನಿನಗ್ ಮದುವೆ ಆಗ್ಬೇಕಷ್ಟೇ ತಾನೆ? ಮೇಡಮ್ ಹಂಗಂದ್ಬಿಟ್ರೆ ಅವ್ರು ನೋಡ್ದಿರ ಹೆಂಗ್ರಿ ಮೇಡಮ್? ನನ್ ನಂಬಲ್ವಾ ನೀನು? ನಾನ್ ಕೆಟ್ಟ ಹುಡುಗನ್ ತೋರಿಸ್ತೀನಿ ನಿಂಗೆ? ಹಂಗಲ್ಲ ಮೇಡಮ್, ತೋರಿಸ್ತೀನಿ ಈಗ. ನೋಡಮ್ಮ, ಸುಮ್ನೆ ಮಾತಿಗೆ ಹೇಳ್ತಾ ಇಲ್ಲ, ಅಭಿಪ್ರಾಯ ಏನೈತೆ ಹೇಳು. ಜಟಕಾ